ತುಮಕೂರು ನಗರದ ಶಿರಾ ಗೇಟ್ನಲ್ಲಿರುವ ಅರಿವು ಇಂಟರ್ ನ್ಯಾಷನಲ್ ಶಾಲೆಯ 2024-25ನೇ ಸಾಲಿನ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಗರದ ಅಮಾನಿಕೆರೆ ಹತ್ತಿರದ ಗಾಜಿನ ಮನೆಯಲ್ಲಿ ನೆರವೇರಿತು. ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಡಾಕ್ಟರ್ ಅಂಜನಪ್ಪ ಟಿಎಂ, ಶಾಸಕ ಜ್ಯೋತಿ ಗಣೇಶ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಅಬ್ದುಲ್ ಖಾದರ್ ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಸ್ ಅಬ್ದುಲ್ ಖಾದರ್ ಅವರು, ನಮ್ಮಲ್ಲಿ ಹಿರಿಯ ಜಡ್ಜ್ ಒಬ್ಬರು ಇದ್ದರು. ಅವರು ಫೇಸ್ಬುಕ್, ಇನ್ಸ್ಟಾಗ್ರಾಂ ಬಳಸದೆ ಬದುಕಬಹುದು ಎಂದು ಸಲಹೆ ನೀಡುತ್ತಿದ್ದರು. ಹಾಗೆ ಸಾಮಾಜಿಕ ಜಾಲತಾಣ ಬಳಸದೆ ಬದುಕಬಹುದು ಎಂಬುದಕ್ಕೆ ನಾನೇ ಉದಾಹರಣೆ ಎನ್ನುತ್ತಿದ್ದರು. ಮಕ್ಕಳಲ್ಲಿಯೂ ಕೂಡ ಫೇಸ್ಬುಕ್, ಇನ್ಸ್ಟಾಗ್ರಾಂ ಕಡಿಮೆ ಬಳಸುವಂತೆ ಪೋಷಕರು ನೋಡಿಕೊಂಡರೆ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದು ಎಂದರು. ಶಿಕ್ಷಕರು ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸಬೇಕು. ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಗಮನಿಸಿ ಅವರಿಗೆ ಪ್ರೋತ್ಸಾಹ ನೀಡಬೇಕು. ಮಕ್ಕಳಿಗೆ ಪೋಷಕರು ಒತ್ತಡ ಹೇರಬಾರದು. ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಹೀಗೆ ಮಾಡಬೇಕು ಎಂಬ ಒತ್ತಡವನ್ನ ಹೇರಬಾರದು ಎಂದು ಪೋಷಕರಿಗೆ ಕಿವಿಮಾತು ಹೇಳಿದರು. ನಂತರ ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ಮಕ್ಕಳಿಗೆ ಪೋಷಕರು ಒತ್ತಡ ಹೇರಬಾರದು. ಅವರಿಗೆ ಮೆಚುರಿಟಿ ಬಂದಾಗ ಅವರ ಆಸಕ್ತಿಗೆ ತಕ್ಕ ಹಾಗೆ ಅವರಿಗೆ ಏನು ಬೇಕೋ ಅದನ್ನ ಆಗುತ್ತಾರೆ. ಅವರಿಗೆ ಅಂತಹದ್ದೇ ಹುದ್ದೆಯಲ್ಲಿ ಇರಬೇಕು ಎಂಬ ಒತ್ತಡ ಹೇರಬೇಡಿ ಎಂದು ತಿಳಿಸಿದರು. ಮಕ್ಕಳು ಆರ್ಗ್ಯಾನಿಕ್ ಆಗಿ ಬೆಳೆಯಬೇಕು. ಅವರ ಮೇಲೆ ಪೋಷಕರು ಚಿಕ್ಕಂದಿನಿಂದಲೇ ಎಲ್ಲ ಕಲಿತು ಬಿಡಬೇಕು ಎಂಬ ಒತ್ತಡ ಹಾಕಬಾರದು. ನಮ್ಮ ದೇಶ, ನಾಡು, ಸಂಸ್ಕೃತಿಯನ್ನ ತಿಳಿಸಿ ಬೆಳೆಸಬೇಕು. ಮಕ್ಕಳಿಗೆ ಫೇಲ್ಯೂರ್ಸ್ ಅನ್ನು ಫೇಸ್ ಮಾಡುವುದನ್ನ ಕಲಿಸಿ ಎಂದು ಪೋಷಕರಿಗೆ ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಭಾಗಿಯಾದ ಅತಿಥಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಡು, ನೃತ್ಯ ಮಾಡುವ ಮೂಲಕ ಪೋಷಕರನ್ನ ರಂಜಿಸಿದರು. ಈ ಸಂದರ್ಭದಲ್ಲಿ ವಲಯ ವ್ಯವಸ್ಥಾಪಕರಾದ ಶ್ರೀ ನಿತಿನ್, ಶ್ರೀ ಶಿವಕುಮಾರ್, ಎಸ್ಪಿ, ರಾಜಸಿರಿ ಬಿಲ್ಡರ್ಸ್ ಡೆವಲಪರ್ಸ್ ತುಮಕೂರು, ಶ್ರೀ ಲಕ್ಷ್ಮೀ ನರಸಿಂಹರಾಜು, ಮಾಜಿ ಕಾರ್ಪೊರೇಟರ್ 3ನೇ ವಾರ್ಡ್ ತುಮಕೂರು ಮಹಾನಗರ ಪಾಲಿಕೆ, ಜಗದೀಶ್ ಕುಮಾರ್, ಅರಿವು ಅಂತಾರಾಷ್ಟ್ರೀಯ ಶಾಲೆಯ ವಕೀಲರು ಮತ್ತು ಅಧ್ಯಕ್ಷರು, ಶಿಕ್ಷಕರು, ಬೋಧಕೇತರ ಸಿಬ್ಬಂದಿ ವರ್ಗ, ಪೋಷಕರು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಮ್ಯಾನೇಜ್ಮೆಂಟ್ ಅವ್ರು ಕರಿಬೇಕಾದ್ರೆ ಮಾತಾಡಕ್ಕೆ ಒಬ್ಬರು ಇಬ್ಬರು ಏನ್ ಬೇಕು ಅಂತ ವ್ಯಕ್ತಿ ರಿಸೋರ್ಸ್ ಪರ್ಸನ್ ಕಡೆಯಿಂದ ಒಬ್ಬರು ಇಬ್ಬರು ಕೈಯಲ್ಲಿ ಮಾತಾಡ್ಸಿದ್ರೆ ಅದು ಫಂಕ್ಷನ್ ಎಫೆಕ್ಟಿವ್. ಅವರು ಎಲ್ಲರನ್ನೂ ಪ್ಲೇಸ್ ಮಾಡ್ಸೋದಕ್ಕೆ ಕೂರಿಸ್ಬಿಡ್ತಾರೆ ವೇದಿಕೆ ಮೇಲೆ, ಎಲ್ಲರ ಕೈಲೂ ಮಾತಾಡ್ಸಕ್ಕೆ. ಆದರೆ ಇಲ್ಲಿ ಆ ರೀತಿ ಆಗಿಲ್ಲ. ನಾವು ಕೂಡ ಇನ್ನೊಂದು ನಿಮಿಷದ ಮೇಲೆ ಟೈಮ್ ತಗೊಳೋದಿಲ್ಲ. ತಾವು ಅತ್ಯುತ್ತಮವಾಗಿ ಸಮಯ ತಕ್ಕಂತೆ ಮತ್ತು ಆಡಿಯನ್ಸ್ ಏನಿದೆ ಅದಕ್ಕೆ ತಕ್ಕಂತೆ ತಾವು ಕೂಡ ಇವತ್ತು ತಮ್ಮ ಮಾತುಗಳನ್ನು ಆಡಿದರೆ, ಒಂದು ಕ್ಲಾಸ್ನೇ ತಗೊಂಡಿದ್ದಾರೆ, ಒಂದು 1 hour ಕ್ಲಾಸ್ ತಗೊಂಡಿದ್ದಾರೆ. ಖಂಡಿತವಾಗಿಯೂ ಅದು ಎಫೆಕ್ಟಿವ್ ಆಗಿ ಮುಖ್ಯವಾಗಿ ಪೋಷಕರ ಮನಸ್ಸಲ್ಲಿ ಅದು ನಾಟುತ್ತೆ. ಯಾಕಂದರೆ 7ನೇ ಕ್ಲಾಸ್ ಹುಡುಗರವರೆಗೂ ನಾವು ಮಕ್ಳಿಗೇನು ಹೇಳೋಕ್ಕಾಗಲ್ಲ, ಹೇಳಲೂಬಾರ್ದು. ಯಾಕಂದ್ರೆ ನಾವು 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಳಿಗೆ ನೀನು IAS ಆಗು, IPS ಆಗು, ಸೈಂಟಿಸ್ಟ್ ಆಗು ಅಂತ ನಮ್ಮ ತಲೆಯಲ್ಲಿರೋ ಒಂದು ಕನ್ವಿಕ್ಷನ್ಸ್ನ ಅವ್ರ ಮೇಲೆ ಇಂಪೋಸ್ ಮಾಡಲೇಬಾರ್ದು. ಅವ್ರು ಏನಾಗ್ತಾರೋ ಆಮೇಲೆ 10ನೇ ಕ್ಲಾಸ್ PUC ಆದಮೇಲೆ ಸ್ವಲ್ಪ ಮೆಚುರಿಟಿ ಬರ್ತದೆ, ಏನಾರು ಆಗ್ತಾರೆ. ಅಲ್ಲಿವರೆಗೂ ಕೂಡ ಅವ್ರು ಯಾವ ಒಳ್ಳೆ ದಾರಿನಲ್ಲಿ ಯಾವ್ದು ಒಳ್ಳೆ ದಾರಿಗೆ ಗೊತ್ತೇ ಇರೋದು ಮಕ್ಳುಗಳು ಜಾಸ್ತಿ. ಶಾಲೆನಲ್ಲಿ ಮ್ಯಾಕ್ಸಿಮಮ್ 5 ರಿಂದ 7 ಗಂಟೆ ಇರ್ಬೋದು. ಆದ್ದರಿಂದ ಪೋಷಕರ ಒಂದು ಜವಾಬ್ದಾರಿ ಹೆಚ್ಚಿನದಾಗಿರ್ತದೆ. ವಿಶೇಷವಾಗಿ ಅರಿವು ಕೂಡ ನಮ್ಮ ಶಿರಾ ಗೇಟ್ 80 feet ರೋಡ್ನಲ್ಲಿ ಅತ್ಯುತ್ತಮವಾಗಿ ಒಳ್ಳೆ ವಾತಾವರಣ ಇಟ್ಕೊಂಡು ಮಾಡ್ತಿದ್ದಾರೆ. ಇವತ್ತು ಮುಖ್ಯವಾಗಿ ಪೋಷಕರು ತುಂಬ ಇಂಪಾರ್ಟೆಂಟ್. ಇವತ್ತು ತುಂಬ ಡಿಮ್ಯಾಂಡಿಂಗ್ ಆಗಬಾರ್ದು. ನಮ್ಮ ಮಗ 1ನೇ ಕ್ಲಾಸು 6 ತಿಂಗಳಾದರೂ ಅವನಿಗೆ ಭಾಷಣ ಮಾಡೋಕ್ಕೆ ಬರಲ್ಲ, ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ ಅಂತ ಕೇಳ್ಬಿಡ್ತಾರೆ ಸರ್. 1ನೇ ಕ್ಲಾಸ್ ಹೋಗಿ 6 ತಿಂಗಳಿಗೆ ನಮ್ಮ ಪೋಷಕರಿಗೆ ಇಂಗ್ಲೀಷು ಭಾಷಣ ಎಲ್ಲ ಕಲ್ತ್ಬಿಡ್ಬೇಕು. ಇದು ತುಂಬ ಓವರ್ ಡಿಮ್ಯಾಂಡಿಂಗ್ ಪೋಷಕರು ಇದು ಮಾಡಬಾರ್ದು. ಯಾಕಂದರೆ ಆರ್ಗ್ಯಾನಿಕ್ ಗ್ರೋತ್ ಆಗಬೇಕು. ಯಾವುದೇ ಒಂದು ವ್ಯಕ್ತಿ ಇರ್ಬೋದು, ಒಂದು ಪ್ರೊಫೆಷನ್ ಇರ್ಬೋದು, ಆರ್ಗ್ಯಾನಿಕ್ ಆಗಿ ಬೆಳಿಬೇಕು. ಸ್ಟೀರಾಯ್ಡ್ ಕೊಟ್ಬಿಟ್ಟು ಅಟ್ ಎ ಟೈಮ್ ಬೆಳೆಸ್ಬಿಟ್ರೆ ಅದು ಲಾಂಗ್ ಟರ್ಮ್ ಸಸ್ಟೈನಬಲ್ ಅಲ್ಲ.